ಹಾಯ್ ಗೈಸ್, ಇದು ನಿಮ್ಮ ಬಾಯ್ ಸಂದೀಪ್ ಇಲ್ಲಿ. ಸೊ ಇವತ್ತು ಫಸ್ಟ್ ರೈಡ್ ಬಂದು ನನಗೆ ಊಬರ್ ಅಲ್ಲಿ ವಿದ್ರಾಣಪುರದಿಂದ ಟರ್ಮಿನಲ್ 1 ಸಿಕ್ಕಿತ್ತು. ಸೊ ಕಸ್ಟಮರ್ ಬಂದಿದ್ರು, ಪಿಕಪ್ ಮಾಡಿದೆ, ಒಂದೇ ಕಸ್ಟಮರು. ಸೊ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ಲಗೇಜಿನ ತಂದಿಲ್ಲ ಅವರು, ಎತ್ಕೊಂಡು ಹೋಗಿ ಟರ್ಮಿನಲ್ 1 ಹತ್ರ ಡ್ರಾಪ್ ಮಾಡಿ ಅವ್ರು ಬಂದು ದುಡ್ಡು ಕೊಡಬೇಕಾಗಿತ್ತು. ಈ ಚಾರ್ಜಸ್ ಬಂದು 722 ರುಪೀಸ್ ತೋರಿಸ್ತಾ ಇತ್ತು. ಇವರು ನನಗೊಂದು 500 ರೂಪಾಯಿ ಕೈ ಕೊಟ್ಟಿದ್ರು. ಮಿಕ್ಕಿದ್ದು ಚೇಂಜ್ ಇಲ್ಲಪ್ಪ, ಹೋಗಿ ಚೇಂಜ್ ಮಾಡ್ಕೊಂಡ್ಬರ್ತೀನಿ ಅಂತ ಹೋಗಿದ್ರು. ಹೋಗಿ ಚೇಂಜ್ ಮಾಡ್ಕೊಂಡ್ಬರ್ತಾರೆ ಅನ್ನೋ ಇದರಲ್ಲಿ ಹಂಗ ಹೋಗ್ತಾ ಕಣ್ಣು ಕಾಣ್ತಾ ಇದ್ರು. ಹಿಂಗೆ ಹೋಗ್ತಾ ಇದ್ರು ಅನ್ಕೊಳ್ಳಿ. ಮತ್ತೇನಾಯ್ತಂದ್ರೆ ಇಲ್ಲಿ ಗಾಡಿಗಳೆಲ್ಲ ನಿಂತಿತ್ತು ಕ್ಯೂ ಅಲ್ಲಿ, ಎಲ್ಲ ಗಾಡಿ ಪಾಸ್ ಆಗೋ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದು ಬೈತಾದ್ರು, ಯಾರಪ್ಪ ಗಾಡಿ ನಿಲ್ಸ್ಬಿಟ್ಟಿದೆ ಎತ್ರಿ ಅಂತ. ಮತ್ತೆ ಕೊನೆಗೆ ನೋಡಿದ್ರೆ ಯಪ್ಪ ಬಂದೇ ಇಲ್ಲ. ಯಾರೋ ಇದು ಚೇಂಜ್ ಕೊಡ್ಬೇಕಾಯ್ತಲ್ಲ ಕಸ್ಟಮರು, 222 ರೂಪಾಯಿ ಕೊಡ್ಬೇಕಾಯ್ತು. ಸೊ ಗಾಡಿ ಇಳಿದ್ಬಿಟ್ಟು ಹೋಗಿ ಏರ್ಪೋರ್ಟ್ ಅಲ್ಲಿ ನೋಡ್ತಾ ಇದೀನಿ, ವ್ಯಕ್ತಿ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಮತ್ತೇನಪ್ಪ ಅಂತ ತಲೆ ಹೊಡ್ಕೊಂಡು ಗಾಡಿ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು ಆಚೆ. ಆಮೇಲೆ ಊಬರ್ಗೆ ಫೋನ್ ಮಾಡಿದ್ದೆ. ಸರ್ ಏನ್ ಸರ್ ಇದು ಊಬರ್ ಅವರೇ ಈ ತರ ದುಡ್ಡು ಕೊಟ್ಟಿಲ್ಲ, ಇವರು ಫೈನ್ ಮಾತ್ರ ಕೊಟ್ಟವ್ರೆ, 222 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೆ. ಅವರು ಬಿಡಿ ಸರ್, ತಲೆ ಕೆಡಿಸ್ಕೊಂಡ್ಬೇಡಿ, ನಿಮ್ಗೆ ಅಪ್ಕಮಿಂಗ್ ಕ್ರೆಡಿಟ್ ಆಗುತ್ತಲ್ಲ ಅವಾಗ ಇದು ಮೈನಸ್ ಆಗಿ ಹಂಗೆ ಬರುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಇದು ನಿಮ್ದು ಏನ್ ಕಮಿಷನ್ ಇದೆ ಅದಕ್ಕೆ ಡಿಡೇಟ್ ಆಗಕ್ಕೆ ಬರುತ್ತೆ, ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿದ್ರು. ಸೊ ಇದೇ ತಪ್ಪು ನೀವು ಮಾಡಕ್ ಹೋಗ್ಬೇಡಿ, ಫಸ್ಟ್ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಮುಂದುವರ್ಸೋಕೆ ಪ್ರಯತ್ನಿಸಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ಫಾರ್ಮೇಶನ್.